ರೇಣುಕಾಸ್ವಾಮಿ ಕುಟುಂಬಕ್ಕೆ ಪರಿಹಾರ ಚೆಕ್ ನೀಡಿದ ಚಲನಚಿತ್ರ ವಾಣಿಜ್ಯ ಮಂಡಳಿ. ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಹತ್ಯೆಗೊಳಗಾದ ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಗೆ ಕರ್ನಾಟಕ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ. ಅಧ್ಯಕ್ಷರು ಪದಾಧಿಕಾರಿಗಳಿಂದ ರೇಣುಕಾ ಪೋಷಕರು ಹಾಗೂ ಪತ್ನಿ ಸಹನಾಗೆ ಸಾಂತ್ವನ ಹೇಳಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎಂ.ಎನ್. ಸುರೇಶ್ ಹಾಗೂ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಸೇರಿ ಅನೇಕರು ಭೇಟಿ ಕೊಟ್ಟಿದ್ದರು. ಪೋಷಕರಿಗೆ 2.5 ಲಕ್ಷ ಹಾಗೂ ಪತ್ನಿಗೆ 2.5 ಲಕ್ಷ ಪ್ರತ್ಯೇಕ ಚೆಕ್ ನೀಡಿದ ಚಲನಚಿತ್ರ ವಾಣಿಜ್ಯ ಮಂಡಳಿ. ನಡೆದಿರುವ ಘಟನೆಗೆ ಕ್ಷಮಾಪಣೆ ಕೇಳಿದ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎಂ.ಎನ್. ಸುರೇಶ್ ಹಾಗೂ ಪದಾಧಿಕಾರಿಗಳು ನಿರ್ಮಾಪಕರ ಬಳಿ ಚರ್ಚೆ ಮಾಡಬೇಕು, ಪೊಲೀಸರು ಹಾಕುವ ಚಾರ್ಜ್ ಶೀಟ್ ನೋಡಿ ನಿರ್ಧಾರ ಮಾಡಬೇಕು. ನಾವು ಇಂದು ಚಲನಚಿತ್ರ ರಂಗವನ್ನು ಉಳಿಸಬೇಕಿದೆ, ಯಾರೊಬ್ಬರಿಗೂ ನಾವು ತಗುವುದಿಲ್ಲ. ಕನ್ನಡ ಚಿತ್ರರಂಗ ಇಂದು ಅಳಿವಿನ ಅಂಚಿನಲ್ಲಿದೆ, ಅದನ್ನು ಉಳಿಸಬೇಕಿದೆ. ಚಲನಚಿತ್ರ ರಂಗದ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಎಂ.ಎನ್. ಸುರೇಶ್ ಹೇಳಿದ್ದಾರೆ. ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಸುರೇಶ್ ಮಾತನಾಡಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಇವರ ನಮ್ಮ ಮಗ ರೇಣುಕಾಸ್ವಾಮಿ ಕಳ್ಕೊಂಡಿದ್ದಾರೆ. ಅವರ ತಂದೆ ತಾಯಿಗಳಿಗೆ, ಅವರ ಧರ್ಮಪತ್ನಿ ಸಹನಾ ಅವರಿಗೆ ಅವರ ಸಾವನ್ನು ತಡ್ಕೊಳ್ಳೋ ಶಕ್ತಿ ಭಗವಂತ ಕೊಡಲಿ, ಆತ್ಮಕ್ಕೆ ಶಾಂತಿ ಕೋರಿ ಸಂತಾಪ ಸೂಚಿಸಿದೊಳಗೆ ನಾವೆಲ್ಲ ಬಂದಿದ್ದೀವಿ. ಮಾಜಿ ಅಧ್ಯಕ್ಷರುಗಳು ಹಾಗೂ ನಮ್ಮ ಕಾರ್ಯಕರ್ತ ಸಮಿತಿಸಿದ್ರು. ನಾವು ಯಾವತ್ತು ಸಾವಾಯಿತು ಅವತ್ತೇ ಡಿಸೈಡ್ ಮಾಡಿದ್ವಿ. ನಿನ್ನೆ ಬರಬೇಕಾಗಿತ್ತು, ನಿಮ್ಮ ಕಾರಣದಿಂದ ಬರೋಕ್ಕಾಗಿಲ್ಲ. ಅದರಿಂದ ವಾಣಿಜ್ಯ ಮಂಡಳಿಯಿಂದ ವಾಣಿಜ್ಯ ಪರವಾಗಿ ಅವರ ಧರ್ಮಪತ್ನಿಯವರಿಗೆ 2.5 ಲಕ್ಷಗಳನ್ನು ಚೆಕ್ ಅವ್ರಿಗೂ ಒಂದು ಕೊಂಡಿ ಕೊಡ್ತಾ ಇದ್ದೀವಿ.